ನಂದಿ ಬೆಟ್ಟದಲ್ಲಿ ಎಂಜಾಯ್ ಮಾಡಿದ ಸ್ನೇಹಿತರು, ಹಿಂತಿರುಗುವಾಗ ಭೀಕರ ಅಪಘಾತ, ಸಾವನ್ನಪ್ಪಿದ ಬಾವಾಬಾಮೈದ. ಮಗಳ ಮದುವೆಗಾಗಿ ಚಿನ್ನಾಭರಣ ಕಳವು, ದೇಗುಲದ ಅರ್ಚಕನಿಗೆ ಗಾಳ, ಸಿನಿಮೀಯ ರೀತಿ ಸ್ಕೆಚ್ ಹಾಕಿದ ಐನಾತಿ ಕಳ್ಳಿ. ವಾಟದ ಹೊಸಳ್ಳಿ ಕೆರೆ ವಿಚಾರ, ಕಾಲ್ನಡಿಗೆ ಜಾಥಾಗೆ ಸಿದ್ಧತೆ, ಮುಖಂಡ ಮಾಳಪ್ಪ. ರೈತನ ಮೇಲೆ ಹಮಾಲಿಗಳ ಹಲ್ಲೆ ಆರೋಪ, ಆಕ್ರೋಶಗೊಂಡ ರೈತರು, ಪೊಲೀಸರ ನಡುವೆ ಮಾತಿನ ಚಕಮಕಿ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಅವರಿಬ್ಬರು ಸಂಬಂಧದಲ್ಲಿ ಬಾವಾಬಾಮೈದ ಸ್ನೇಹಿತರ ದಿನಾಚರಣೆ ಅಂತ ಅದೊಂದು ಪ್ರವಾಸಿ ಬೆಟ್ಟಕ್ಕೆ ಸ್ನೇಹಿತರ ಜೊತೆ ಹೋಗಿ ಸಖತ್ ಎಂಜಾಯ್ ಮಾಡಿದ್ದಾರೆ. ಹಿಂತಿರುಗಿ ಬರುವ ವೇಳೆ ಬೈಕ್ ಭೀಕರ ಅಪಘಾತವಾಗಿ ಇಬ್ಬರೂ ಸಾವನ್ನಪ್ಪಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು ವೀಕ್ಷಕರೇ, ಭಾನುವಾರ ಸ್ನೇಹಿತರ ದಿನಾಚರಣೆ. ಇದರ ಅಂಗವಾಗಿ ಯುವಕರಿಬ್ಬರು ನಂದಿ ಬೆಟ್ಟಕ್ಕೆ ಹೋಗಿ ಎಂಜಾಯ್ ಮಾಡಿಕೊಂಡು ವಾಪಸ್ ಬರುವಾಗ ಪ್ರಾಣ ಕಳ್ಕೊಂಡಿದ್ದಾರೆ. ಅದರಲ್ಲೂ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿತಳ್ಳಿ ಗ್ರಾಮದ ಅರವಿಂದ್ ಹಾಗೂ ಈತನ ಸ್ನೇಹಿತರ ದಿನಾಚರಣೆಗೆ ನಂದಿ ಬೆಟ್ಟಕ್ಕೆ ಹೋಗೋ ಪ್ಲಾನ್ ಮಾಡಿಕೊಂಡಿದ್ರು. ಅದರಂತೆ ಅರವಿಂದ್ ತನ್ನ ಸಂಬಂಧಿಕನಾಗಿದ್ದ ಶ್ರೀಕಾಂತ್ನನ್ನ ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮದಿಂದ ಕರೆಸ್ಕೊಂಡು 2 ಬೈಕ್ಗಳಲ್ಲಿ ನಂದಿ ಬೆಟ್ಟಕ್ಕೆ ಹೋಗಿ ಬೆಟ್ಟದ ಮೇಲೆ ಸ್ನೇಹಿತರು ಸೇರಿಕೊಂಡು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಎಂಜಾಯ್ ಮಾಡಿದ್ರು. ಇನ್ನು ಕತ್ತಲಾಗ್ತಾ ಇದ್ದಂತೆ 4 ಜನ ಸ್ನೇಹಿತರು ನಂದಿ ಬೆಟ್ಟದಿಂದ ವಾಪಸ್ ಬರುವಾಗ 15ನೇ ತಿರುವಿನ ಬಳಿ ಬೈಕ್ ಸವಾರನ ನಿಯಂತ್ರಣ ತಪ್ಪಿದೆ. ಇದರಿಂದ ರಸ್ತೆಯ ಪಕ್ಕದಲ್ಲೇ ಇದ್ದ ಬೃಹತ್ ಬಂಡೆಗೆ ಡಿಕ್ಕಿ ಹೊಡೆದಿದ್ದಾರೆ. ಇನ್ನು ಬೈಕ್ ಸವಾರರು ಹೆಲ್ಮೆಟ್ ಧರಿಸದೇ ಇದ್ದರಿಂದ ಬೈಕ್ನಲ್ಲಿದ್ದಂಥ 21 ವರ್ಷದ ಶ್ರೀಕಾಂತ್ ಹಾಗೂ 19 ವರ್ಷದ ಅರವಿಂದ್ ತಲೆಗೆ ಗಂಭೀರವಾಗಿ ಪೆಟ್ಟು ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಏನು ಡ್ಯಾಶ್ ಆಗಿರೋದು? ನೀವು ಎಲ್ಲೆಲ್ಲಿತ್ತು, ಯಾವ ಥರ ಬರ್ತಿದ್ರಿ, ಏನಕ್ಕೆ ಹೋಗಿದ್ರು? ನಿಂದೆ ಫ್ರೆಂಡ್ಶಿಪ್ ಡೇ ಇರ್ತಲ್ಲ, ಅವನು ಕರ್ಕೊಂಡು ಆಂಬುಲೆನ್ಸ್ ಬಂದಿತ್ತು. ಎಷ್ಟೊತ್ತಿಗಾಗಿದೆ ಅದು? 6:20 ಆಗಿರೋದು. ಮತ್ತೆ 6:15 ಆಂಬುಲೆನ್ಸ್ ಎಲ್ಲ ಬಂತು. ಈಗ ಅಲ್ಲೇ ಸ್ಪಾಟ್ ಆಗಿದೆ, ಅವರೆಲ್ಲ ಚೆಕ್ ಮಾಡಿದ್ರು. 6:30ಗೆ ಬಂತ ಆಂಬುಲೆನ್ಸ್. ಇನ್ನು ಅಪಘಾತದಲ್ಲಿ ಸಾವನ್ನಪ್ಪಿದ ಅರವಿಂದ್ ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿತಳ್ಳಿ ಗ್ರಾಮದ ತಿರುಮಲಪ್ಪ ಮತ್ತು ಮುನಿಲಕ್ಷ್ಮಮ್ಮ ದಂಪತಿಗಳ ಒಬ್ಬನೇ ಮಗನಾಗಿದ್ದ ಕಣ್ರಿ. ಶ್ರೀಕಾಂತ್ ಮತ್ತು ಅರವಿಂದ್ ಒಂದೇ ಕುಟುಂಬದ ಬಾವಾಬಾಮೈದನ ಆಗಿದ್ರು. ಆದರೆ ಸ್ನೇಹಿತರಂತೆ ಇದ್ದ ಈ ಇಬ್ಬರು ಬಾವಾಬಾಮೈದನರು ಸ್ನೇಹಿತರ ದಿನಾಚರಣೆ ಎಂದೇ ನಂದಿಗಿರಿಧಾಮದಲ್ಲಿ ನಡೆದಂತಹ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ನಂದಿಗಿರಿಧಾಮ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಮೃತದೇಹಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ದುರಂತದ ವಿಚಾರ ಇಡೀ ಕುಟುಂಬಕ್ಕೆ ಭಾರಿ ಆಘಾತವನ್ನು ಉಂಟು ಮಾಡಿದೆ. ನೆನ್ನೆ ಹುಷಾರಿಲ್ಲ, ಫೋನ್ ರಿಸೀವ್ ಮಾಡಲಿಲ್ಲ. ನೆನ್ನೆ ಮಧ್ಯಾಹ್ನ ಕರೆಕ್ಟಾಗಿ 2 ಗಂಟೆಗೆ ಬಂದವನೆ. ಏನಂತ, ಅಕ್ಕ ಯಾಕೆ ಹುಷಾರಿಲ್ಲ, ಇವನು ನಮ್ಮ ಅಕ್ಕ ನಮ್ಮ ಅತ್ತೆ ಮಗ ಫೋನ್ ಮಾಡಿ ನಾವು ಇಲ್ಲಿದ್ದೀವಿ ಬನ್ನಿ ಅಂತ ಕರೆಸ್ಕೊಂಡಿದ್ದಾನೆ ನಂದಿ ಬೆಟ್ಟಕ್ಕೆ. ಓಕೆ, ಆಮೇಲೆ ಬರೋವಾಗ ಯಾರು ಏನು ಮಾಡಿದ್ರು ಏನು ಹೆಚ್ಚು ಕಮ್ಮಿ ಅಂತ ಗೊತ್ತಿಲ್ಲ. ನಾನು ವಿಶಾಲ್ ಮಾಡೋರು ಕೆಲಸ ಮಾಡೋದಕ್ಕೆನ ಇವಾಗ ಎಷ್ಟು ಟೈಮು 9:30 ಫೋನ್ ರಿಸೀವ್ ಎತ್ಕೊಂಡೆ. ಕಾಲ್ ಮಾಡ್ತಾರೆ ಯಾರಾದರೂ ಅಂತ. ಓಕೆ, ಎತ್ಕೊಂಡು ನೋಡಿದ್ರೆ ನಮ್ಮ ಅಕ್ಕ ಫೋನ್ ಮಾಡಿತ್ತು. ಅಮ್ಮ ತಮ್ಮಗೆ ಹಿಂಗೆ ಆಗಿದೆ ನೋಡಿ ಅಂತ ಹೇಳಿದ್ರು. ಓಕೆ, ನಮ್ಮ ಮಾವ ಫೋನ್ ಮಾಡಿದೆ ಏನಾಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ಮಾವ ಇದ್ಬಿಟ್ಟು ಏನು ಇಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಬನ್ನಿ ಆಂಬುಲೆನ್ಸ್ ಬರ್ತಾ ಇದ್ರು ಅಂದರು. ನಾನು ಏನಾದರೂ ಅಡ್ಮಿಟ್ ಮಾಡಿದ್ರೆ ಯಾರ ಜೊತೆಗೆ ಹೋಗ್ತಾ ಇರಲಿಲ್ಲ. ಅವ್ನು ಕೆಲ್ಸಕ್ಕೆ ಹೋಗಿದ್ದೆಲ್ಲ ಕರೆಸ್ಕೊಂಡಿರೋ ಮಗನೇ ಯಾರು ನಮ್ಗೆ ಗೊತ್ತಾಗ್ಬೇಕಷ್ಟೇ. ಪ್ರಾಣಕ್ಕೆ ಹೋಗ್ಬೇಕು. ಓಕೆನಾ, ನಮ್ಗೆ ಒಬ್ಬೇ ತಮ್ಮನೇ ಆಯ್ತಾ. ಅವ್ನು ಯಾರ ತಟ್ಟೆಗೂ ಹೋಗ್ತಿರ್ಲಿಲ್ಲ. ಅರವಿಂದ ಅವನ ಹೆಸರು. ಅವ್ನು ಮಾತ್ರ ಕೆಲಸಕ್ಕೆ ಹೋಗಿದ್ನು. ಎಲ್ಲಿ APMC ಮಾರ್ಕೆಟಲ್ಲಿ ಕೆಲಸ ಮಾಡ್ತಾನೆ ಅವರು. ಓಕೆನಾ, ಕೆಲ್ಸಕ್ಕೆ ಹೋಗಿರೋನು ಕರೆಸ್ಕೊಂಡು ಈ ಥರ ಮಾಡಿ ಕಳಿಸಿದ್ದಾರೆ ಅಣ್ಣ. ನಮ್ಗೆ ಯಾರಣ್ಣ ಇನ್ಮೇಲೆ ದಿಕ್ಕು? ಒಟ್ಟಾರೆ ಬದುಕಿ ಬಾಳಬೇಕಾಗಿದ್ದ ಯುವಕರು ಫ್ರೆಂಡ್ಶಿಪ್ ಡೇ ಅಂತ ನಂದಿ ಬೆಟ್ಟಕ್ಕೆ ಹೋಗಿ ಬರುವಾಗ ಬೈಕ್ ಅಪಘಾತದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದು ನೋವಿನ ಸಂಗತಿಯಾಗಿದೆ. ಇನ್ನು ಈ ಯುವಕರಿಬ್ಬರು ಹೆಲ್ಮೆಟ್ ಧರಿಸಿದ್ದಿದ್ರೆ ಇಬ್ಬರ ಪ್ರಾಣವು ಉಳಿತಾ ಇತ್ತು ಅನ್ನೋದು ಅಲ್ಲಿದ್ದವರ ಮಾತು. ಹೀಗಾಗಿ ಇವರಿಗಾದ ನೋವು ಮತ್ತೊಬ್ಬರಿಗೆ ಆಗದಂತೆ ಇರಬೇಕು ಅನ್ನೋದಾದರೆ ಬೈಕ್ ಚಲಾಯಿಸುವಾಗ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಇದು MMTVಯ ಕಳಕಳಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್ ಚಿಕ್ಕಬಳ್ಳಾಪುರ.
ಇಲ್ಲೊಬ್ಬ ಮಹಿಳೆ ಎರಡನೇ ಮಗಳ ಮದುವೆಗಾಗಿ ಪ್ರಸಿದ್ಧ ದೇವಸ್ಥಾನವೊಂದರ ಅರ್ಚಕನಿಗೆ ಗಾಳ ಹಾಕಿ ದೇವಿಯ ಚಿನ್ನಾಭರಣಗಳನ್ನು ಸಿನಿಮೀಯ ರೀತಿಯಲ್ಲಿ ಸ್ಕೆಚ್ ಹಾಕಿ ಕದ್ದಿದ್ದರು. ಇದೀಗ ಪೊಲೀಸರಿಗೆ ಅತಿಥಿಯಾಗಿದ್ದಾರೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಹಿರಿಯರಚೇನಹಳ್ಳಿ ಗ್ರಾಮದ ಪ್ರಸಿದ್ಧ ಚೌಡೇಶ್ವರಿ ದೇವಸ್ಥಾನ. ಇದೇ ದೇವಸ್ಥಾನದಲ್ಲಿ ಜುಲೈ 23ನೇ ತಾರೀಕು ಚೌಡೇಶ್ವರಿ ದೇವಿಗೆ ಸೇರಿದ ಬೆಳ್ಳಿಯ ದೇವರ ಮುಖವಾಡಗಳು, ಮೂಗುತಿಗಳು, ಮಾಂಗಲ್ಯದ ಬೊಟ್ಟುಗಳು, ಕಾಲ್ ಚೈನುಗಳು ಸೇರಿದಂತೆ ದೇವರ ಆಭರಣಗಳು ಕಳುವಾಗಿದ್ದುವು. ಏನೋ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿಬ್ಬೂರಹಳ್ಳಿ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದರೆ ಬೆಚ್ಚಿ ಬೀಳುವಂಥ ರಹಸ್ಯ ಬಯಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ದಿಬ್ಬೂರಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 27th ಜುಲೈಗೆ ಒಂದು ಕಳ್ಳತನ ಕೇಸ್ ಅದು ಮಾಹಿತಿ ಬಂದಿದೆ ನಮಗೆ. ಬೇಸಿಕ್ಲಿ ಹಿರೇಲಾಚೇನಹಳ್ಳಿ ವಿಲೇಜ್ ಇದೆ ದಿಬ್ಬೂರಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಆ ವಿಲೇಜಲ್ಲಿ ಒಂದು ಟೆಂಪಲ್ ಇದೆ, ಚೌಡೇಶ್ವರಿ ದೇವಾಲಯ. ಆ ಟೆಂಪಲಲ್ಲಿ ಕಳ್ಳತನ ಆಗಿದೆ. ಒಡವೆಗಳು, ದೇವರದ್ದು ಒಡವೆಗಳು ಏನಿದೆಯಾ, ಜ್ಯುವೆಲ್ರಿ ಏನಿದೆ ಅದು ಹೋಗಿದೆ. ಈ ಥರ ಮಾಹಿತಿ ನಮಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸುಭಾಷ್ನಿಯಿಂದ ಬಂದಿದೆ. ಆಮೇಲೆ ಈ ಕೇಸ್ದು ನಾವು ಈಗ ಸ್ಪೆಷಲ್ ಟೀಮ್ ರೆಡಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ನಮ್ಮ PSI ದಿಬ್ಬೂರಹಳ್ಳಿ ಶ್ಯಾಮ್ಲಾ ನೇತೃತ್ವದಲ್ಲಿ. ಆ ಕೇಸಲ್ಲಿ ನಮಗೆ ಟೋಟಲ್ 3 ಜನ ಆರೋಪಿ, ಒಂದು ಕಾರ್ ಮತ್ತು ಈ ಒಡವೆಗಳು ಏನು ಕಳ್ಳತನ ಆಯಿತು ಅದು ಎಲ್ಲ ಸಿಕ್ಕಿದೆ ನಮಗೆ. ಪೊಲೀಸರು ಸ್ವತಃ ದೇವಸ್ಥಾನದ ಅರ್ಚಕ ಚಿಕ್ಕಮಲ್ಲೇಶಪ್ಪನನ್ನ ಏನಪ್ಪ ಈ ಘಟನೆ ಅಂತ ಕೇಳಿದರೆ ತನ್ನ ಮಗ ಮಂಜುನಾಥ್ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದ. ಆದರೆ ಪೊಲೀಸರ ತನಿಖೆಯಲ್ಲಿ ದೇವಸ್ಥಾನದ ಅರ್ಚಕ ಚಿಕ್ಕಮಲ್ಲೇಶಪ್ಪನೇ ಕಳ್ಳತನದಲ್ಲಿ ಭಾಗಿಯಾಗಿರೋದು ಖಚಿತವಾಗಿದೆ. ಅಸಲಿಗೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಮೂಲದ ಲತಾ ಅನ್ನುವಾಕೆ ತನ್ನ ಎರಡನೇ ಮಗಳ ಮದುವೆಯ ಖರ್ಚು ವೆಚ್ಚಕ್ಕಾಗಿ ದೇವಸ್ಥಾನದ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿರುವಂಥ ಭಯಾನಕ ಸತ್ಯ ಬಯಲಾಗಿದೆ. ಮತ್ತೊಬ್ಬ ಪ್ರಮುಖ ಆರೋಪಿ ಚಿಕ್ಕಬಳ್ಳಾಪುರ ತಾಲೂಕಿನ ಕೇಶವಾರ ಗ್ರಾಮದ ನವೀನ್ ಕುಮಾರ್ ಸಹ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಎಂದು ತನಿಖೆಯಲ್ಲಿ ದೃಢಪಟ್ಟಿದೆ. ಇನ್ನು ಚೌಡೇಶ್ವರಿ ದೇವಿಯ ಅರ್ಚಕ ಚಿಕ್ಕಮಲ್ಲೇಶಪ್ಪ ಕುಡುಕನಾಗಿದ್ದು ಆತನಿಗೆ ಹಣದ ಆಮಿಷ ಒಡ್ಡಿ ದೇವಸ್ಥಾನದಲ್ಲಿದ್ದ ಎಲ್ಲ ಬೆಳ್ಳಿ ಚಿನ್ನ ಆಭರಣಗಳನ್ನು ತಗೊಂಡು ಹೋಗಿದ್ರು. ಆದರೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಕಳ್ಳತನದ ಮಾಲನ್ನು ಜಪ್ತಿ ಮಾಡಿದ್ದಾರೆ. ಬೇಸಿಕಲಿ ಈ ಕೇಸಲ್ಲಿ 3 ಜನ ಆರೋಪಿ ಇದ್ದಾರೆ. ಒಬ್ಬರು ನವೀನ್ 30 years, ಸೆಕೆಂಡ್ ಒಬ್ಬರು ಲತಾ ಲೇಡಿ ಅರೌಂಡ್ 45 years, ಮತ್ತು ಇನ್ನೊಬ್ಬರು ಥರ್ಡ್ ಪರ್ಸನ್ ಚಿಕ್ಕಮಲ್ಲೇಶಪ್ಪ. ಈ ಮಲ್ಲೇಶಪ್ಪ ಯಾರು ಇದ್ದಾರೆ ಅವರು ಪ್ರೀಸ್ಟ್ ಆಗಿ ಕೆಲಸ ಮಾಡ್ತಾರೆ ಅದೇ ಸೇಮ್ ಟೆಂಪಲಲ್ಲಿ. ಸೊ ನಮ್ಮ ಮಾಹಿತಿ ಪ್ರಕಾರ ಇವರು ಯಾವುದನ್ನ ಕಳ್ಳತನ ಆಗಿದೆ ಅದನ್ನು ಅವ್ರ ಮಗಗೆ ಹೇಳಿದ್ದಾರೆ ಕಿ ಮನೆ ಈ ದೇವಾಲಯಲ್ಲಿ ಈ ಥರ ಕಳ್ಳತನ ಆಗಿದೆ. ಆಮೇಲೆ ಪೊಲೀಸ್ಗೆ ಏನಾದರೂ ಡೌಟ್ ಬಂತು, ಪೊಲೀಸ್ ಅವರಿಗೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಇಂಟರಿಗೇಷನ್ ಮಾಡಿದ್ದಾರೆ. ಸೊ ಅವರು ಸ್ವಲ್ಪ ಸಸ್ಪಿಷಿಯಸ್ ಆ್ಯಕ್ಟಿವಿಟೀಸ್ ಥರ ಇದೆ ಈ ಥರ ನಮಗೆ ಅನಿಸುತ್ತೆ. ಮತ್ತು ಅವ್ರದ್ದು ಇಂಟರಿಗೇಷನ್ ಟೈಮಲ್ಲಿ ಅವ್ರದ್ದು ಆನ್ಸರ್ಸ್ ಕೂಡ ಏನು ಮ್ಯಾಚ್ ಆಗಲ್ಲ, ಕಳ್ಳತನ ಹೇಗೆ ಆಯಿತು ಆ ಥರ. ಸೊ ಆ ಥರ ನಮಗೆ ಪತ್ತೆಯಾಗಿದೆ ಕಿ ಬೇರೆ 2 ಜನ ನವೀನ್ ಮತ್ತು ಲತಾದು ಕೂಡ ಭಾಗಿಯಾಗಿದ್ದಾರೆ ಈ ಕೇಸಲ್ಲಿ. ಅವರಿಂದ ನಾವು ಒಂದು ಕಾರ್ ಯೂಸ್ ಮಾಡಿದ್ದಾರೆ ಈ ಕಳ್ಳತನಿಗೆ. ಆ ಕಾರ್ಗೆ ನಾವು ರಿಕವರಿ ಮಾಡಿದ್ದೀವಿ. ಮತ್ತು ಏನು ಒಡವೆಗಳು ಹೋಗಿದೆ ಅದು ಎಲ್ಲ ಕೂಡ ರಿಕವರ್ ಆಗಿದೆ. ಅರೌಂಡ್ 1.7 ಲಕ್ಷದ್ದು ಒಡವೆಗಳು ಫುಲ್ ರಿಕವರಿ ಮಾಡಿದ್ದೀವಿ ನಾವು. ಅವರು ಬೇಸಿಕ್ಲಿ ಮನಿ ಲೆಂಡರ್ ಆಗಿ ಕೆಲಸ ಮಾಡ್ತಾರೆ. ಇವರು ನವೀನ್ 30 years ಏಜ್ ಇದೆ. ಇವರು ವ್ಯವಸಾಯ ಕೆಲಸ ಮಾಡ್ತಾರೆ. ಇವ್ರದ್ದು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಊರಿದೆ. ಅದೇ ಥರ ಲತಾ 45 years ಇದೆ. ಇವ್ರದ್ದು ವಿಜಯಪುರ ಹೋಬಳಿಯಲ್ಲಿ ಊರಿದೆ ಇವ್ರದ್ದು. ಮತ್ತು ಮಲ್ಲೇಶಪ್ಪ ಅಲ್ಲಿ ಕೆಲಸ ಮಾಡ್ತಾರೆ ಆ ಟೆಂಪಲಲ್ಲಿ. ಒಟ್ನಲ್ಲಿ ಮಗಳ ಮದುವೆಯ ಖರ್ಚು ಸರಿದೂಗಿಸಲು ಅಡ್ಡದಾರಿ ಹಿಡಿದ ಮಹಿಳೆಯೊಬ್ಬಳು ಹಾಗೂ ಆಕೆಗೆ ಸಾಥ್ ಕೊಟ್ಟಿದ್ದ ಪೂಜಾರಿ ಚಿಕ್ಕಮಲ್ಲೇಶಪ್ಪ, ಮತ್ತೊಬ್ಬ ಪ್ರಮುಖ ಆರೋಪಿ ನವೀನ್ ಕುಮಾರ್ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ನುರಿತ ಅನುಭವವುಳ್ಳ ಶಿಕ್ಷಕ ವೃಂದ, ಲೈಬ್ರರಿ, ಮೂಟ್ ಕೋರ್ಟ್, ಜನರಲ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಶುಚಿತ್ವದಿಂದ ಕೂಡಿದ ಫುಡ್ ಕೋರ್ಟ್,
ಸಿಸಿಟಿವಿ ಕಣ್ಗಾವಲು, ಉಚಿತ ಕಾನೂನು ಸಲಹೆ, ಕ್ರೀಡಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯವಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿದ್ದು ಹಾಸ್ಟೆಲ್ ಸೌಲಭ್ಯ ಸಹ ಇದೆ. ಇನ್ನೇಕೆ ತಡ? ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನು ನನಸಾಗಿಸಲು ಹಿಂದೆ ಸಂಪರ್ಕಿಸಿ ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಅನದರ್ ನಂಬರ್ 9008179370. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. MS ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್. ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. MS ಡಿಗ್ರಿ ಕಾಲೇಜ್. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. UG ಕೋರ್ಸಸ್: BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ವಾಟದ ಹೊಸಳ್ಳಿ ಅಮಾನಿಕೆರೆ ಅಚ್ಚುಕಟ್ಟುದಾರರ ಸಂಘದಿಂದ ಇದೇ ತಿಂಗಳ 6ನೇ ತಾರೀಕಿನಂದು ಕಾಲ್ನಡಿಗೆ ಜಾಥಾ ಹಾಗೂ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಂಡಿದ್ದೇವೆ ಎಂದು ಅಚ್ಚುಕಟ್ಟುದಾರರ ಸಂಘದ ಅಧ್ಯಕ್ಷ ಮಾಳಪ್ಪ ತಿಳಿಸಿದರು. ನಮ್ಮ ಹೊಸಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದಿಂದ ಕಳೆದ 18 ತಿಂಗಳಿಂದ ನಿರಂತರವಾದಂಥ ಹೋರಾಟವನ್ನು ನೀರಿನ ಬಗ್ಗೆ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಅಚ್ಚುಕಟ್ಟುದಾರರ ಸಂಘದ ಅಧ್ಯಕ್ಷ ಮಾಳಪ್ಪ ಮಾತನಾಡಿ, ಸರಿಸುಮಾರು 18 ತಿಂಗಳುಗಳಿಂದ ವಾಟದ ಹೊಸಳ್ಳಿ ಕೆರೆಯ ನೀರನ್ನು ಗೌರಿಬಿದನೂರಿಗೆ ತೆಗೆದುಕೊಂಡು ಹೋಗುವ ಕಾಮಗಾರಿಯನ್ನು ವಿರೋಧಿಸಿ ನಗರಗೆರೆ ಹೋಬಳಿಯ ರೈತ ಬಾಂಧವರು ಹಲವಾರು ಹೋರಾಟಗಳನ್ನು ಮಾಡಿ ವಿರೋಧ ವ್ಯಕ್ತಪಡಿಸಿದರೂ ಸಹ ರೈತರ ಮನವಿಯನ್ನು ಯಾರೊಬ್ಬರೂ ಗಣನೆಗೆ ತೆಗೆದುಕೊಂಡಿಲ್ಲ. ಏಕಚಕ್ರಾಧಿಪತ್ಯ ನಡೆಸುತ್ತಿರುವ ಶಾಸಕ KH ಪುಟ್ಟಸ್ವಾಮಿಗೌಡರ ವಿರುದ್ಧ ಬೃಹತ್ ಪಾದಯಾತ್ರೆ ಮತ್ತು ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಏನಿವತ್ತು ವಾಟದ ಹೊಸಳ್ಳಿ
ಅಮಾನಿ ಕೆರೆಯ ಅಚ್ಚುಕಟ್ಟುದಾರರ ಒಂದು ಹೋರಾಟ ಈ ತಿಂಗಳ 6ನೇ ತಾರೀಕೊಂದು ದೊಡ್ಡ ಕಾಲ್ನಡಿಗೆ ಜಾಥಾ ಮತ್ತು ಬೃಹತ್ ಪ್ರತಿಭಟನೆಯನ್ನು ವಾಡ್ಸಳ್ಳಿ ಗ್ರಾಮ ಪಂಚಾಯತಿ ಆವರಣದಿಂದ ಗೌರಿಬಿದನೂರು ನಗರದ ತಾಲೂಕು ಕಚೇರಿವರೆಗೆ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಏನು ಒಂದು 6 ಬೇಡಿಕೆ ಇದೆಯಲ್ಲ, ಆ 6 ಬೇಡಿಕೆಗಳನ್ನು ಅವರು ತತ್ಕ್ಷಣ ಈಡೇರಿಸಬೇಕು. ಆ 6 ಬೇಡಿಕೆಗಳ ಒಂದು ಸರ್ಕಾರಿ ಸುತ್ತೋಲೆ ಒಂದೊಂದು ಹೇಳ್ತೀವಿ. ಒಂದು ಬಂದುಬಿಟ್ಟು ನಮ್ಮ ಏನು ಕೆರೆಗೆ ಅವರು ಎತ್ತಿನಹೊಳೆ ಪೈಪ್ಲೈನ್ ಹಾಕಿ ನೀರನ್ನು ತರ್ತೀರಿ ಅಂತ ಹೇಳ್ತಾ ಇದ್ದಾರಲ್ಲ, ಆ ಒಂದು ಎತ್ತಿನ ಪೈಪ್ಲೈನನ್ನು ಮೊದಲು ಹಾಕಬೇಕು. ತದನಂತರ ನಗರಕ್ಕೆ ನೀರು ತೆಗೆದುಕೊಂಡು ಹೋಗುವಂಥ ಒಂದು ಪೈಪ್ಲೈನ್ ಕಾಮಗಾರಿ ಮಾಡಬೇಕು ಅಂತ ಒಂದು ಹೇಳ್ತಾ, ಎರಡನೇದು ಈಗಿರ್ತಕ್ಕಂಥ ನೀರು ಶಾಸಕರು ಬೇಡ ಅಂತಿದ್ದಾರೆ. ಆ ನೀರನ್ನು ಕೆಳಗಿಲಿದೆ. ಇನ್ನೂ ಒಂದು 6 ಕೆರೆ ಇದೆ. ಒಂದು ಮಣಿವಾಲ, ಮುದಲೋಡು, ಗೊಲ್ಲಹಳ್ಳಿ, ಜೀಲಾಗುಟ್ಟೆ ಕೆರೆ ಇದೆ. ಆ ಕೆರೆಗಳಲ್ಲಿ ಈಗ ನೀರು ಖಾಲಿಯಾಗಿದೆ. ಅಲ್ಲಿರ್ತಕ್ಕಂಥ ನೀರನ್ನು ಈ ಕೆರೆಗಳಲ್ಲಿ ಶೇಖರಣೆ ಮಾಡಿ ಹೂಳು ತೆಗೆದಿಬೇಕು. ಹೂಳು ತೆಗೆದುಬಿಟ್ಟು ಕೆರೆ ಕಟ್ಟೆ ತೂಗು ಬೇರೆ ಮಾಡಬೇಕು. ಮೂರನೇದೇನೆಂದರೆ ಶುದ್ಧೀಕರಣ ಘಟಕ. ಅದೇನು ಶುದ್ಧೀಕರಣ ಘಟಕ ಮಾಡಬೇಕಂತಿದ್ದೀರಲ್ಲ, ಆ ಶುದ್ಧೀಕರಣ ಘಟಕವನ್ನು ಅಲ್ಲೇ ಮಾಡಿ ಅಲ್ಲಿ ಬರ್ತಕ್ಕಂಥ ತ್ಯಾಜ್ಯ ನೀರನ್ನು ಕೃಷಿ ಚಟುವಟಿಕೆಗೆ ಬಿಡಬೇಕು ಅಂತ ಹೇಳ್ಬಿಟ್ಟು ಒಂದು 4ನೇ ಮನವಿಯನ್ನು ಕೊಟ್ಟಿದ್ದೀವಿ. ಇವೆಲ್ಲ ಮನವಿಗಳನ್ನು, ಇವೆಲ್ಲ ಬೇಡಿಕೆಗಳನ್ನು ಸರ್ಕಾರದ ಆದೇಶದಂತೆ ಸರ್ಕಾರ ಸುತ್ತೋಲೆ ಹೊರಡಿಸಿ ಮುಂದಿನ ಕಾರ್ಯಕ್ರಮವನ್ನು ಅವರು ಮಾಡ್ಕೋಬೋದು ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿದೆ. ನಾವು ಮೊದಲಿಂದ ಇದನ್ನೇ ಹೇಳ್ತಾ ಇದ್ದೀವಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾವು ಲಾಸ್ಟ್ ಟೈಮ್ ಸ್ಟ್ರೈಕ್ ಮಾಡಿದಾಗ 5ನೇ ತಾರೀಕು ಅಂತ ಅನೌನ್ಸ್ ಮಾಡಿದ್ವಿ. ನಾವು ಕಾಲ್ನಡಿಗೆ ಜಾಥಾ ಒಳದೋಸಳ್ಳಿಯಿಂದ ಗೌರಿಬಿದನೂರಿಗೆ 5ನೇ ತಾರೀಕು ಅಂತ ಅನೌನ್ಸ್ ಮಾಡಿದ್ವಿ. ಸೆಂಟ್ರಲ್ ಒಂದು ವಿಚಾರ ಬಂತು, ರಾಹುಲ್ ಗಾಂಧಿ ಅವ್ರಿಗೂ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ಏನೋ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಸೇರೋ ಜನರು ರೈತರನ್ನ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು 6ನೇ ತಾರೀಕು ಹಾಕ್ಕೊಂಡಿದ್ವಿ. ಕಾಂಗ್ರೆಸ್ ಅವರು ಹೇಳಿದ್ರು, BJP ಅವರು ಹೇಳಿದ್ರು, ದಳದವ್ರು ಹೇಳಿದ್ರು ಅಂತಲ್ಲ. ನಮ್ಮ ಹೋರಾಟ ಸಕ್ಸಸ್ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಈ ಉದ್ದೇಶದಿಂದ ಒಂದಿನ ಮುಂದೆ ಹಾಕ್ಕೊಂಡಿದ್ದೀವಿ ನಾವು. ಅಷ್ಟು ಬಿಟ್ಟರೆ ಯಾವುದೋ ಒಂದು ಕಾರಣಕ್ಕಂತೂ ಅಲ್ಲ. ಜನರು ಸೇರಬೇಕು, ನಮ್ಮ ಜೊತೆ ಜನರು ಬರೋಕ್ಕೆ ರೆಡಿ ಇದ್ದಾರೆ. ಬೇರೆ ಏನೋ ಡಿಸ್ಟರ್ಬೆನ್ಸ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಒಂದಿನ ಮುಂದೆ ಹಾಕ್ಕೊಂಡು ನಾವು ಇವತ್ತು ಮಾಡ್ತಾಯಿದ್ದೀವಿ. ಇದನ್ನು ಫಸ್ಟ್ ಕ್ಲಾರಿಟಿ ಕೊಡಬೇಕಾಗಿತ್ತು, ಕೊಟ್ಟಿದ್ದೀವಿ ಸರ್. ಯಾಕಂದರೆ ಎಲ್ಲ ಪಕ್ಷದಲ್ಲೂ ರೈತರು ಇರ್ತಾರೆ. ರೈತರು ಅಂದಮೇಲೆ ಯಾವುದೋ ಒಂದು ಪಕ್ಷದಲ್ಲಿ ಗುರುತಿಸ್ಕೊಳ್ಳೋದು ಸಹಜ. ಎಲ್ಲರೂ ಈ ಹೋರಾಟದಲ್ಲಿ ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ದೇಶ ಕಾಯುವ ಯೋಧ, ಅನ್ನ ನೀಡುವ ರೈತನಿಗೆ ಅದೆಷ್ಟೋ ಗೌರವವಿದೆ. ಆದರೆ ಹೂವಿನ ಮಾರುಕಟ್ಟೆಗೆ ಹೋದ ರೈತನ ಮೇಲೆ ಹಮಾಲಿಗಳು ಗೂಂಡಾಗಳಂತೆ ವರ್ತಿಸಿ ಅಮಾಯಕ ರೈತನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹಾರೋಬಂಡೆ ಗ್ರಾಮದ ಮಂಜುನಾಥ್ ಅನ್ನೋರು ಹುಟ್ಟು ರೈತನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಕೃಷಿಯನ್ನೇ ಜೀವನೋಪಾಯ ಮಾಡಿಕೊಂಡಿರೋ ರೈತ ಮಂಜುನಾಥ್ ಕೃಷಿಯಿಂದ ಬಂದ ಹಣದಿಂದ ಕುಟುಂಬವನ್ನ ಪೋಷಣೆ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರವಾಗ್ತಾ ಇದ್ದಂತೆ ಹೂಗಳಿಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇರೋದನ್ನ ಕಂಡು ತಾನು ಬೆಳೆದಂಥ ಹೂವಿನ ಬೆಳೆಯನ್ನ ಬ್ಯಾಗ್ನಲ್ಲಿ ತುಂಬಿಕೊಂಡು ಮಾರುಕಟ್ಟೆಗೆ ಹಾಕೋಕೆ ಅಂತ CVV ಕ್ಯಾಂಪಸ್ ಬಳಿ ಬಂದಿದ್ದಾರೆ. ಇನ್ನು ಯಾವಾಗಲೂ ಜನಜಂಗುಳಿಯಿಂದ ಕೂಡಿರುವ ಹೂವಿನ ಮಾರುಕಟ್ಟೆಯಲ್ಲಿ ಗೂಡ್ಸ್ ವಾಹನವೊಂದರ ಚಾಲಕ ಹಿಂದೆ ಬಂದು ಮಂಜುನಾಥ್ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಇದರಿಂದ ಕೋಪಗೊಂಡಂತಹ ಮಂಜುನಾಥ್ ಏರು ಧ್ವನಿಯಲ್ಲಿ ನೋಡ್ಕೊಂಡು ಗಾಡಿ ಓಡಿಸು ಎಂದಿದ್ದೇ ತಡ. ಕೋಪಗೊಂಡ ವಾಹನ ಚಾಲಕ ಮಂಜುನಾಥ್ ಬಳಿ ಬಂದು ಕಿರಿಕ್ ಮಾಡಿಕೊಂಡು ಮಾತಿಗೆ ಮಾತು ಬೆಳೆಸಿ ಗಲಾಟೆ ಮಾಡಿಕೊಂಡಿದ್ದಾರೆ. ಇನ್ನು ಗಲಾಟೆ ವಿಕೋಪಕ್ಕೆ ಹೋಗಿ ವಾಹನ ಚಾಲಕ ಅವರ ಹಮಾಲಿ ಕೆಲಸಗಾರರ ಕರೆಸಿಕೊಂಡು ರೈತ ಮಂಜುನಾಥ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಇದರಿಂದ ರೈತ ಮಂಜುನಾಥ್ ಬಾಯಲ್ಲಿದ್ದ 4 ಹಲ್ಲುಗಳು ಉದುರಿದ್ದು ತೀವ್ರ ರಕ್ತಸ್ರಾವವಾಗಿದೆ. ಪ್ರತಿ ಬ್ಯಾಗು ತೂಕ ಮಾಡ್ಕೊಂಡು ಪ್ರತಿ ಬ್ಯಾಗು ತೂಕ ಬಿಹಾರಿಂದ ಬಂದು ಇಳಿದವ್ರು ಜನ ಮಾಡ್ತಾರೆ. ಇಷ್ಟು ಜನ ರೈತರು ಸಾಕ್ಷಿ
ತೋರಿಸ್ಬಿಟ್ಟು ಅಡ್ಮಿಟ್ ಆಯ್ತು, ಅಲ್ಲೇ ಬರ್ತೀನಿ. ಸಿಕ್ಕರೆ ಅವನ್ನ ಹೊಡೆದ್ಬಿಡಿ, ಅವ್ನು ಯಾರೋ ಹೊಡೆದವನಲ್ಲ ಅವ್ರನ್ನ ಹೊಡೆದ್ಬಿಡು. ನಾನು ಕರ್ಸಿನ ಅಂತೇಳಿ ಅವ್ರನ್ನ ಬಿಡಿಸಿ ಅವರೇ ಕಳಿಸಿದ್ದು ಅವ್ರನ್ನ. ಇವಾಗ ಅವ್ರ ಮೇಲೆ ಆಕ್ಷನ್ ಮಾಡಿ ತಗೊಬೇಕು, ಅವ್ರ ಮೇಲೆ ತಗೊಬೇಕು, ಕಂಪ್ಲೇಂಟ್. ಡ್ರೈವರು ಹಮಾಲಿಗಳು. ಅಮಾಲಿನಪ್ಪ ಅವ್ರಿಗೆ ಸಪೋರ್ಟ್ ಮಾಡಿದ್ದು ಒಬ್ಬ ವರ್ತಕ ಸಂಪತ್ ಅಂದ್ಬಿಟ್ಟು ಏನು ಸಂಪತ್ ಅಂದ್ಬಿಟ್ಟು BSF ಸಂಪತ್ ಅಂದ್ಬಿಟ್ಟು ಎಲ್ಲ ವ್ಯಾಪಾರಸ್ಥರು ಬಂದು ರೈತರಿಗೆ ಸಪೋರ್ಟ್ ಕೊಡಲಿಲ್ಲ. ಒಂದು ಡ್ರೈವರ್ಗೆ ಒಂದು ಅಮಾಲಿಗೆ ಕೊಡ್ತಾ ಇದ್ದಾರಂದ್ರೆ ನಮ್ಮ ಮಾರ್ಕೆಟಲ್ಲಿ ಯಾವ ಥರ ಹೀನಾಯವಾಗಿ ರೈತರಿಗೆ ಐತಂದ್ರೆ ಒಂದು ಸಪೋರ್ಟ್ ಇಲ್ಲ ರೈತರಿಗೆ. ಇಲ್ಲಿ ನಿಲ್ಲಿಸಿದ್ರೆ ಅವನು ಗಾಡಿ ರಿವರ್ಸ್ ಆಗ್ತಿದ್ದ. ರಿವರ್ಸ್ ಹಾಕುವಾಗ ಗಾಡಿ ಟಚ್ ಆಯಿತು. ಯಾಕೆ ಟಚ್ ಮಾಡಿದೆ ಅಂತ ಗಾಡಿ ಅಂತ ಕೇಳಿದ್ದಕ್ಕೆ ಅವನು ಜಾಸ್ತಿ ಮಾತಾಡ್ದ. ಏನು ಇಷ್ಟು ಮಾತಾಡ್ತಾ ಇದ್ದೆ ಅಂದ್ರೆ ಡೋರ್ ತೆಗೆದು ಇಳಿದು ಬಂದು, ಅದು ಅವನೇ ಡ್ರೈವರು ನಮ್ಮ ಅಣ್ಣ ಮೇಲೆ ನಮ್ಮಣ್ಣ ಮೇಲೆ ಟೆಂಪೋ ಡ್ರೈವರ್ ಬಂದು ಇಳಿದು ಬಂದು ಹೊಡೆದಿರೋದು ಅವನೇ. ಅದೇ ಗಾಡಿ ಟಚ್ ಆಗಿತ್ತಲ್ಲ, ಗಾಡಿ ಟಚ್ ಆಯ್ತಲ್ಲ, ಯಾಕೆ ಟಚ್ ಮಾಡಿದೆ ಅಂತ ಕೇಳಿದ್ದಕ್ಕೆ ಬಂದು ಅವನು ಇನ್ನೊಬ್ರು ಇಬ್ಬರಿದ್ದಾರೆ, ಅವರಿಬ್ಬರು ಬಂದು ಹೊಡಿಯೋಕೆ ಬಂದಿರೋದು. ರೈತರ ಮೇಲೆ ದೌರ್ಜನ್ಯ ಮಾಡಕ್ಕೆ ಬಂದಿದ್ದಾರೆ ಇಲ್ಲಿರೋ ಹಮಾಲಿಗಳವರು, ಇಲ್ಲಿರೋ ಡ್ರೈವರ್ಗಳು, ಇಲ್ಲಿರೋ ಡ್ರೈವರು, ಇಲ್ಲಿರೋಂಥ ಲೇಬರ್ಸ್ ಅವರು. ಇಲ್ಲಿ ನಾಳೆ ಕಲ್ಲು ಉದುರೋಗಿದೆ, ಫುಲ್ ಗಾಯ ಎಲ್ಲ ಆಗಿದೆ. ಅದಕ್ಕೆ ನಾವು ಗಾಡಿ ನಿಲ್ಲಿಸಿದ್ದೀರಿ. ಬರಲಿ ಅವರು. ಇನ್ನು ಯಾವಾಗ ಗೂಡ್ಸ್ ವಾಹನ ಚಾಲಕ ಮತ್ತು ಹಮಾಲಿಗಳು ಪಾಪ ರೈತ ಮಂಜುನಾಥ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ರು, ಆಮೇಲೆ ಅಲ್ಲಿಂದ ವಾಹನ ಬಿಟ್ಟು ಪರಾರಿಯಾಗಿದ್ದಾರೆ. ಇನ್ನು ಈ ಘಟನೆ ಕಂಡು ಕೋಪಗೊಂಡಂತಹ ನೂರಾರು ರೈತರು ಒಗ್ಗಟ್ಟಾಗಿ ಹಲ್ಲೆ ಮಾಡಿದವರು ಸ್ಥಳಕ್ಕೆ ಬರಬೇಕು ಅಂತ ಒತ್ತಾಯಿಸಿದ್ರು. ವಿಚಾರ ತಿಳಿದ ನಂದಿಗಿರಿಧಾಮ ಪೊಲೀಸರು, ನಗರ ಠಾಣಾ ಪೊಲೀಸರು, ಗ್ರಾಮಾಂತರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ರೈತರನ್ನ ಕಂಟ್ರೋಲ್ ಮಾಡೋ ಕೆಲಸ ಮಾಡಿದ್ರು. ಆದರೆ ರೈತರು ಮಾತ್ರ ಯಾವುದಕ್ಕೂ ಜಗ್ಗದೆ ರೈತನ ಮೇಲೆ ನಡೆದ ಹಲ್ಲೆಯನ್ನ ಖಂಡಿಸಿ ಹಲ್ಲೆ ಮಾಡಿದವ್ರನ್ನ ಸ್ಥಳಕ್ಕೆ ಕರೆಸಬೇಕು ಅಂತ ಒತ್ತಾಯಿಸಿದ್ರು. ಈ ನಡುವೆ ಪೊಲೀಸರು ಮತ್ತು ರೈತರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದೇ ಹೋಯಿತು. ನಮ್ಗೇನೋ ಅಬ್ಜೆಕ್ಷನ್ ಮಾಡಿದ್ರೆ ನೋಟೆಡ್ ಹಾಕ್ತೀಯ, ಏನಿದು ಕೇಳು, ಫಸ್ಟ್ ಕಂಪ್ಲೇಂಟ್ ಕೊಡು, FIR ಹಾಕಿ ಅರೆಸ್ಟ್ ಮಾಡ್ತೀವಿ. ಆಮೇಲೆ ಪ್ರೊಸೀಜರ್ ನಾವು ಹೇಳ್ತೀವಿ, ಪ್ರೊಸೀಜರ್ ಮಾಡ್ತೀವಿ. ನೀನು ಅದಕ್ಕೂ ನ್ಯಾಯ ಸಿಗಲಿಲ್ಲ, ನೀವು ಸ್ಟ್ರೈಕ್ ಮಾಡು ಆಯ್ತಾ. ಇಲ್ಲಿಂದ ನಮ್ಮ ಜಗಳ
ಗಾಡಿ ಮುಂದೆ ಬಂದವನು ಮತ್ತೆ ರಿವರ್ಸ್ ಹೋಗ್ತಾ ಇದ್ದ ಗಾಡಿ ಇತ್ತು 600 ಗಾಡಿ ನಂಬರು ಫ್ಯಾಷನ್ ಪ್ರೋ ಗಾಡಿ ಟಚ್ ಆಯಿತು. ಏನೋ ಗಾಡಿ ಟಚ್ ಮಾಡ್ತಾ ಇದೆಯಾ ಅಂದ್ರೆ ನನಗೆ ಗೊತ್ತು, ನಾನು ನೋಡಿ ಗಾಡಿ ಟಚ್ ಆಗಿ ಬಿದ್ದು ಇಳ್ತಾ ಅಂದ. ಅಷ್ಟೊಂದು ಕೇಳಪಟ್ಟಿಗೆ ಏನಂದ ಓಯ್ ಬೈತಾ ಇರೋ ಅಷ್ಟೊತ್ತಿಗೆ ಡೋರ್ ತೆಗೆದು ಒಂದು ಹಾಕ್ದೆ. ಅಷ್ಟೊತ್ತಿಗೆ ನಮ್ಮ ರೈತರು ಏನು ಮಾಡೋದು, ನಮ್ಮ ಅಣ್ಣನೇ ಇನ್ನೇನು ಬೇರಲ್ಲ, ಇಳಿದು ಅವನೊಂದು ಹೊಡಿಯೋ ಪಟ್ಟಿಗೆ ಇನ್ನೊಬ್ಬ ಅಮಲ್ ಇದ್ನಲ್ಲ ಅವನು ಬಂದು ಹೊಡಿತಾರೆ. ನಾವು ಓಡೋಷ್ಟೊತ್ತಿಗೆ ಹೊಡೆದು ಇಬ್ಬರು ಹಾಕೊಂಡು ಬಿಡಿಸ್ಕೊಂಡಿದ್ರು. ತಿರ್ಗಿ ಇಬ್ಬರೂ ಓನರ್ ಬಂದು ಬಿಡಿಸ್ತ. ಓನರ್ ಯಾವುದೇ ಕಾರಣ ಓನರ್ ಬಂದರೆ ಮಾತ್ರ ಗಾಡಿ ಬಿಡ್ತೀವಿ, ಬ್ಯಾಗ್ ಸಮೇತ ರೈತರಿಗೆ ಮಾರಿಬಿಟ್ಟು ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತೀವಿ ಅಷ್ಟೇ. ಅದಕ್ಕೆ ಒಂದು ಬ್ಯಾಗು ಮಾರಿಲ್ಲ. ಯಾರು ಆಲ್ರೆಡಿ 2 ಅವರ್ ಆಗಿದೆ ಒಬ್ರು ಬರಲಿಲ್ಲ. ಗಾಡಿ ಓನರ್ ಆಗಲಿ, ಒಬ್ಬ ಪೊಲೀಸ್ ಆಗಲಿ, ಒಬ್ಬ ಮಾರ್ಕೆಟ್ ಕಮಿಟಿ ಆಗಲಿ, ಒಬ್ಬರು ರೈತರಿಗೆ ಒಬ್ಬರು ಬರಲಿಲ್ಲ. ರೈತರಿಗೆ ಇನ್ಯಾರಿದ್ದಾರೆ? ಅಲ್ಲ, ರೈತರಿಗೆ ಇನ್ಯಾವನಿದ್ದಾನೆ ಹೇಳಿ? ರೈತರು ಕಷ್ಟ ಬಿದ್ದು ಮಳೆ ಅಂದರೆ ಗಾಳಿ ಅಂದರೆ ಬೆಳಗ್ಗೆ ಎದ್ದು 5 ಗಂಟೆ ಎದ್ದು ಬೆಳೆದು ಎತ್ಕೊಂಬಂದ್ರೆ ಇಲ್ಲಿ ದೌರ್ಜನ್ಯ ಮಾರ್ಕೆಟಲ್ಲಿ. ಅಲ್ಲ, ದೌರ್ಜನ್ಯನ ರೈತನು ಇದ್ರೆ ವ್ಯಾಪಾರಸ್ಥನು, ಹಮಾಲಿ, ಡ್ರೈವರು, ಇನ್ನೊಬ್ಬನು ಎಲ್ಲನೂ ಅಷ್ಟೇ. ಏನು ಇವತ್ತು ಚಿಕ್ಕಬಳ್ಳಾಪುರ APMC ಹೂವಿನ ಮಾರುಕಟ್ಟೆಯಲ್ಲಿ ರೈತನ ಮೇಲೆ ಒಬ್ಬ ಹಮಾಲಿ ಮತ್ತು ಆ ಗಾಡಿ ಡ್ರೈವರು ದಬ್ಬಾಳಿಕೆ ಮಾಡಿ ರೈತನಿಗೆ ಹಾನಿ ಮಾಡಿಬಿಟ್ಟು ಹೊಡೆದ್ಬಿಟ್ಟು ಹೋಗಿದ್ದಾನೆ. ಕಾರಣ ಏನಪ್ಪ ಅಂತಂದರೆ ಆ ಟೆಂಪೋ ರಿವರ್ಸ್ ಹೊಡಿಬೇಕಾದ್ರೆ ರೈತನ ಗಾಡಿಗೆ ಟಚ್ ಆಗಿದೆ. ಟಚ್ ಆದಾಗ ಏನಪ್ಪ ನೋಡ್ಕೊಂಡು ಗಾಡಿ ರಿವರ್ಸ್ ಹೊಡಿಬೇಕು, ಟಚ್ ಮಾಡಿದೀಯ ಅಂದಿದ್ದಕ್ಕೆ ಏಕಾಏಕಿ ರೈತನನ್ನು ಡೋರ್ ತೆಗಿದೀರಾ ಗ್ಲಾಸ್ ರಿಮೂವ್ ಮಾಡಿಬಿಟ್ಟು ಡೋರಿಂದ ಆಚೆ ರೈತನ ಮೂತಿಗೆ 2-3 ಏಟ್ ಪಂಚ್ ಮಾಡಿದ್ದಲ್ಲದೆ ಪಕ್ಕದಲ್ಲಿ ಕೂತಿದ್ದ ಅಮಾಲಿನೂ ಕರ್ಕೊಂಡು ಇನ್ನೂ ಒಂದು ಇಬ್ಬರನ್ನ ಜೊತೆಯಲ್ಲಿ ಹೊಡೆದ್ಬಿಟ್ಟು ತಪ್ಪಿಸ್ಕೊಂಡು ಹೋಗಿದ್ದಾನೆ. ಆದ್ದರಿಂದ ಇವತ್ತು ಏನು ಇಲ್ಲಿನ APMC ಅಧಿಕಾರಿಗಳಿರ್ಬೋದು, ಅಡ್ಮಿನಿಸ್ಟ್ರೇಟ್ ಬಂದು DC ಅವರು, APMC ಕಾರ್ಯದರ್ಶಿಗಳು ಮತ್ತು ಪೊಲೀಸ್ ಇಲಾಖೆ ಕೂಡಲೇ ಜವಾಬ್ದಾರಿಯಿಂದ ಆ ಒಬ್ಬ ಟೆಂಪೋ ಮಾಲೀಕನ್ನು ಮತ್ತು ಅಮಾಲಿನ ಇಲ್ಲಿ ಕರೆಸಿ ರೈತನ ಕ್ಷಮೆ ಕೇಳಿ ಅವನಿಗೆ ಪರಿಹಾರ ಕೊಡಲಿಲ್ಲ ಅಂದರೆ ಇಡೀ ನಾಳಿನ ದಿವಸ ಪ್ರತಿ APMC ಮಾರ್ಕೆಟ್ ಬಂದ್ ಮಾಡಿ ಎಲ್ಲ ರಸ್ತೆಗಳು ಬಂದ್ ಮಾಡ್ತೀವಿ ಅಂತೇಳಿ ಚಿಕ್ಕಬಳ್ಳಾಪುರ ಜಿಲ್ಲಾ ರೈತ ಸಂಘದಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಏನು ಮಾರುಕಟ್ಟೆಯಲ್ಲಿ ರೈತರು ಅಂದರೆ ಯಾವುದೇ ಲೆಕ್ಕಕ್ಕಿಲ್ಲದಿರೋ ಹಮಾಲಿಗಳಾಗ್ಬೋದು, ಡ್ರೈವರ್ಗಳಾಗ್ಬೋದು, ಇವತ್ತು ರೈತ ಇದ್ದರೆ ಮಾತ್ರನೇ ಎಲ್ಲರೂ ಜೀವನ ಮಾಡೋದು. ಕೊರೋನಾ ಸಂದರ್ಭದಲ್ಲಿ 2 ವರ್ಷ ಲಾಕ್ಡೌನ್ ಮಾಡಿ ಮನೆಗಳಲ್ಲಿ ಕೂತಿದ್ದಂಥ ಸಂದರ್ಭದಲ್ಲಿ ಇದೇ ರೈತರು ದುಡಿದು ಅನ್ನ ಹಾಕಿದ್ದಾರೆ ಅವ್ರಿಗೆ. ಆ ಒಂದು ನಿಯತ್ತಿನ ಕೃತಜ್ಞತೆ ಇಲ್ಲ ಮಕ್ಕಳಿಗೆ ಅವ್ರಿಗೆ. ಆದ್ದರಿಂದ ಈ ಕೂಡಲೇ ಈ ಸಂಬಂಧಪಟ್ಟ ಅಧಿಕಾರಿಗಳು ಜವಾಬ್ದಾರಿ ಹೊತ್ತು ರೈತನ ನೆರವಿಗೆ ಬರಲಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕ್ರೂರವಾಗಿ ಎಚ್ಚರಿಕೆಯನ್ನು ಕೊಟ್ಟು ಜವಾಬ್ದಾರಿಯಿಂದ ದನಕರು ಸಮೇತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿಯನ್ನು ಕೂತ್ಕೋತೀವಿ. ಏನು ಕೊನೆಗೆ ರೈತರನ್ನ ಮನವೊಲಿಸಿದ ಪೊಲೀಸರು ರೈತನ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸೋದಾಗಿ ಹೇಳಿದ ಮೇಲೆ ರೈತರ ಕೋಪ ತಣ್ಣಗಾಗಿದೆ. ನಂದಿ ಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ನಂದಿ ಬೆಟ್ಟದಲ್ಲಿ ಎಂಜಾಯ್ ಮಾಡಿದ ಸ್ನೇಹಿತರು ಹಿಂತಿರುಗುವಾಗ ಭೀಕರ ಅಪಘಾತ, ಸಾವನ್ನಪ್ಪಿದ ಬಾವಾಬಾಮೈದ. ಮಗಳ ಮದುವೆಗಾಗಿ ಚಿನ್ನಾಭರಣ ಕಳವು, ದೇಗುಲದ ಅರ್ಚಕನಿಗೆ ಗಾಳ, ಸಿನಿಮೀಯ ರೀತಿ ಸ್ಕೆಚ್ ಹಾಕಿದ ಐನಾತಿ ಕಳ್ಳಿ. ವಾಟದ ಹೊಸಳ್ಳಿ ಕೆರೆ ವಿಚಾರ, ಕಾಲ್ನಡಿಗೆ ಜಾಥಾಗೆ ಸಿದ್ಧತೆ, ಮುಖಂಡ ಮಾಳಪ್ಪ. ರೈತನ ಮೇಲೆ ಹಮಾಲಿಗಳ ಹಲ್ಲೆ ಆರೋಪ, ಆಕ್ರೋಶಗೊಂಡ ರೈತರು, ಪೊಲೀಸರ ನಡುವೆ ಮಾತಿನ ಚಕಮಕಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿದ್ದೇನೆ ಹಾಗೂ ಶಿಷ್ಟಾಚಾರ ಪಾಲನೆ ಮಾಡುತ್ತೇನೆ, ಪಕ್ಷಕ್ಕಾಗಿ ದುಡಿಯುತ್ತೇನೆ ಎಂದು ಡಾಕ್ಟರ್ HN ಪ್ರಾಧಿಕಾರದ ಅಧ್ಯಕ್ಷ NH ಶಿವಶಂಕರ ರೆಡ್ಡಿ ಹೇಳಿದರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿ ಇರುವ ತಾಲೂಕು ಆಡಳಿತ ಭವನದಲ್ಲಿ ಡಾಕ್ಟರ್ HN ಪ್ರಾಧಿಕಾರದ ಅಧಿಕೃತ ಕಚೇರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ NH ಶಿವಶಂಕರ ರೆಡ್ಡಿ ಭಾಗವಹಿಸಿ ಮಾತನಾಡಿದ್ದಾರೆ. ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಜನಸಾಮಾನ್ಯರಿಗೆ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ವಾಟದ ಹೊಸಹಳ್ಳಿ ಕೆರೆ ನೀರು ನಗರಕ್ಕೆ ತರುವ ಯೋಜನೆ ಅವೈಜ್ಞಾನಿಕವಾದುದು. ಕೆರೆ ನೀರು ನಗರಕ್ಕೆ ತರುವುದಕ್ಕೆ ತಾಂತ್ರಿಕ ಕಾರಣಗಳಿವೆ ಹಾಗೂ ಕೆರೆಯಲ್ಲಿ ನೀರಿನ ಲಭ್ಯತೆ ಕಡಿಮೆ ಇದೆ. ಈ ಕೆರೆಗೆ ಯಾವಾಗಲೂ ನೀರು ಬರುವುದಿಲ್ಲ. ಇರುವ ನೀರನ್ನು
ಕೆರೆಯನ್ನ ಖಾಲಿ ಮಾಡಿದ್ರೆ ನೀರು ತುಂಬಿಸುವುದು ಹೇಗೆ? ಎತ್ತಿನಹೊಳೆ ಯೋಜನೆಗೆ ಈ ಕೆರೆ ಸರಿಯಿಲ್ಲ. ಈ ಕೆರೆಯಲ್ಲಿ ಜಿಲ್ಲಾ ಮಂತ್ರಿಗೆ ಹಾಗೂ ನಗರಾಭಿವೃದ್ಧಿ ಮಂತ್ರಿಗೆ ಎಷ್ಟು ನೀರು ಬರುತ್ತದೆ ಎನ್ನುವ ಮಾಹಿತಿಯೇ ಇಲ್ಲ. ಈ ಯೋಜನೆ ಅವೈಜ್ಞಾನಿಕವಾದದ್ದು. ತಾಂತ್ರಿಕ ಪರಾಮರ್ಶೆ ಮಾಡದೆ ಯೋಜನೆ ಮಾಡಿದ್ರೆ ಒಪ್ಪುವುದಿಲ್ಲ. ಯಾಕಂದ್ರೆ 4-5 ಸಾವಿರ ಎಕರೆ ಜಮೀನಿಗೆ ತೊಂದರೆಯಾಗುತ್ತದೆ. ಆದ್ದರಿಂದ ರೈತರ ದೃಷ್ಟಿಯಿಂದ ಕೈ ಬಿಡುವುದು ಒಳ್ಳೆಯದು. ನಗರಕ್ಕೆ ಸದ್ಯಕ್ಕೆ ನೀರಿನ ಸಮಸ್ಯೆ ಇಲ್ಲ, ಆದರೆ ನಗರಕ್ಕೆ ಆಗುವಷ್ಟು ನೀರು ಕೆರೆಯಲ್ಲಿ ಸಿಗುವುದಿಲ್ಲ. ರೈತರ ಹಿತಾಸಕ್ತಿಗೆ ಧಕ್ಕೆಯಾದಲ್ಲಿ ನಾನು ಅವರ ಪರ ನಿಲ್ಲುತ್ತೇನೆ ಎಂದು ಹೇಳಿದ್ದಾರೆ. ಲ್ಯಾಂಡ್ ಅಕ್ವಿಷನ್ ಸ್ಟಾರ್ಟ್ ಆಗಿದೆ, ಸೊ ಅದಕ್ಕೂ ದುಡ್ಡು ಕೊಡ್ತಾ ಇದ್ದಾರೆ. ಸೊ 23,000 ಕೋಟಿದ್ದು 26,000 ಕೋಟಿ, ಮತ್ತೆ 3,000 ಜಾಸ್ತಿ ಆಗಿದೆ. ನಾನು ಮೊನ್ನೆ ಬೇಕಂತೇಳಿ ಇದು ಜನಕ್ಕೆ ತಿಳಿ ಹೇಳಬೇಕು ಅಂತೇಳಿ ಎತ್ತಿನೊಳೆ ಪ್ರಾಜೆಕ್ಟ್ ಆಫೀಸರ್ಸ್ನೆಲ್ಲ ಮೀಟ್ ಮಾಡಿ ಎಷ್ಟು ಕೆರೆ ಸೇರಿದೆ ಅಂದರೆ 86 ಕೆರೆ ಸೇರಿದೆ ನಮ್ಮ ತಾಲೂಕು. ಅದರಲ್ಲಿ ವಾಡ್ದಸಳ್ಳಿ, ಗುಂಡ್ಲುಕೊತ್ತೂರು ಆ ಕಡೆ ಮೇಲ್ಗಡೆ ಇರೋ ಕೆರೆಗಳು ಸೇರಿಲ್ಲ. ಕಾರಣ ಲೆವೆಲ್ಸ್. ಅದಕ್ಕೆ ನೇರವಾಗಿ ನೀವು ಗ್ರಾವಿಟಿ ಕೆನಾಲಲ್ಲಿ ವಾಡ್ದಸಳ್ಳಿ ಕೆರೆಗೆ ನೀರು ತಗೊಳಕ್ಕಾಗೋದೇ ಇಲ್ಲ. ಟೆಕ್ನಿಕಲ್ ಅಲ್ಲಿ ತೊಗೊಂಡು ಹೋಗ್ಬೇಕಂದ್ರೆ ಅಲ್ಲಿ ಮತ್ತಲ್ಲೊಂದು ಡಂಪ್ ಪಾಯಿಂಟ್ ಮಾಡಬೇಕು, ಅಲ್ಲಿಂದ ಲಿಫ್ಟ್ ಮಾಡಬೇಕು. ಅಲ್ಲಿಗೆ ಬೆಟ್ಟಕ್ಕೆ ತೊಗೊಂಡೋಗಿ ವಾಪಸ್ ತರ್ತೀರ ನೀವು. ಇಟ್ ಈಸ್ ವೆರಿ ಅನ್ಸೈಂಟಿಫಿಕ್. ತಾವು ಹೇಳೋದೇನು ಆ 76 ಕೆರೆಗಳಿಗೆ ತುಂಬಿಸಿದೆಯಲ್ಲ, 76 ಕೆರೆಗಳಿಗೆ ಪ್ಲಾನ್ ಮಾಡಿದೆಯಲ್ಲ, ಮೊದಲು ಕೈ ಬಿಟ್ಟಿರೋ ಉದ್ದೇಶ ಇದೇ. ಕೈ ಬಿಟ್ಟಿರೋದಲ್ಲ ಅಲ್ಲ, ಮೊದಲು ಈ ವಾಟ್ಸಳ್ಳಿ ಕೆರೆ ಸೇರಿದಿರೋದಕ್ಕೆ ಇದೇ ಕಾರಣ. ಹೌದು, ಲೆವೆಲ್ಸ್. ನೀವು ಹೋಗಿ ಈಗ ನೀವು ಪ್ರಾಕ್ಟಿಕಲಿ ಡೀಪ್ ಹಳ್ಳಿ ಸರ್ಕಲಲ್ಲಿ ನಿಂತ್ಕೊಳ್ಳಿ. ಎಲಿವೇಶನ್ ಅಲ್ಲಿಂದ ನಿಮಗೆ ವಾಟ್ಸಳ್ಳಿ ಕೆರೆ ಎಷ್ಟು ಎಲಿವೇಶನ್ ಡಿಫರೆನ್ಸ್ ಇದೆ ಯಾರಿಗಾದ್ರೂ ಇಂಜಿನಿಯರ್ಸ್ ಕೇಳ್ತಾರೆ. 100 ಅಡಿ. ಹೌದು, ಕೆರೆ ಬಿಟ್ಟಿರೋದು ಬೇರೆ ಅಲ್ಲ. ಒಂದು ಅರ್ಥ ಮಾಡ್ಕೊಡಿ, ಅಲ್ಲಿ ಸಕಲೇಶ್ವರದಿಂದ ಕೊರಟಗೆರೆ ಪಾಯಿಂಟ್ವರೆಗೆ ಈಗ ಅಲ್ಲಿ ತಾನೇ ರಿಸರ್ವಾಯರ್ ಬರೋದು, ಕೊರಟಗೆರೆ ಲಕ್ಕಬಳ್ಳಿ ಅಂತ ಬರ್ತದೆ. ಅಲ್ಲಿಗೆ ತರೋದು ಈ ಪೈಪ್ಲೈನ್. ಗ್ರಾವಿಟಿ ಪೈಪ್ಲೈನ್ ಎಲ್ಲೂ ಪಂಪಿಲ್ಲ. ಅಲ್ಲೇನು ಸಕಲೇಶ್ವರದಲ್ಲಿ ಬೇರೆ ಬೇರೆ ಹಳ್ಳ ಕೊಳ್ಳುಗಳ ಕೆಳಗಡೆಯಿಂದ 8 ವೇವ್ಸ್ ಇದೆ, 8 ಚೆಕ್ ಡ್ಯಾಮ್ಸ್ ಕಟ್ಟಿದ್ದಾರೆ, 8 ಪೈಪ್ಸ್ ಮಾಡಿದ್ದಾರೆ. 2 ವೈಟ್ ಶೇಪಲ್ಲಿ 2 ಪೈಪ್ಲೈನ್ ಹಾಕಿ ಒಂದು ಕಡೆ ಬೆಟ್ಟದ ಮೇಲೆ ಪಂಪ್ ಆಗುತ್ತೆ. ಆ ಪಂಪ್ ಆಗಿರೋ ಡೆಲಿವರಿ ಪಾಯಿಂಟಿಂದ ಕೊರಟಗೆರೆವರೆಗೆ ಸುಮಾರು 160 ಮೀಟ್ರು ಎಲಿವೇಶನಲ್ ಡಿಫರೆನ್ಸ್ ಇದೆ. ಹೀಗಿದೆ. ಇದೇ ವೇಳೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೇದಲವೇಣಿ ವೇಣು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ದ್ವಿಚಕ್ರ ವಾಹನ ರಸ್ತೆಯ ಬದಿಯ ಗುಣಿಗೆ ಬಿದ್ದು ಸ್ಥಳದಲ್ಲೇ 2 ಸಾವನ್ನಪ್ಪಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಂಚಾರ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಬಳಿ ಭಾನುವಾರ ರಾತ್ರಿ ನಡೆದಿದೆ. ತಾಲೂಕಿನ ಪಲಿಕಟ್ಟ ಗ್ರಾಮದ ನಿವಾಸಿ ವೆಂಕಟರಮಣಪ್ಪ ಹಾಗೂ ನಗರದ ವೆಂಕಟಗಿರಿ ಕೋಟೆಯಲ್ಲಿ ವಾಸವಾಗಿರುವ ಪ್ರಭಾಕರ ಆಚಾರಿ ಮೃತ ದುರ್ದೈವಿಗಳಾಗಿದ್ದಾರೆ. ಭಾನುವಾರ ರಾತ್ರಿ ಚೇಳೂರು ಕಡೆಯಿಂದ ಚಿಂತಾಮಣಿಗೆ ಬರುತ್ತಿದ್ದ ವೇಳೆ ದ್ವಿಚಕ್ರ ವಾಹನ ಸವಾರನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಮರಕ್ಕೆ ಬೈಕ್ ಡಿಕ್ಕಿ ಹೊಡೆದು ನಂತರ ರಸ್ತೆ ಬದಿಯಲ್ಲಿನ ಸವಾರನ ಸಮೇತ ಗುಣಿಗೆ ಬಿದ್ದಿದೆ. ಬೈಕ್ ಸವಾರರು ಸಾವನ್ನಪ್ಪಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ನಂದಿ ಬೆಟ್ಟದಲ್ಲಿ ಎಂಜಾಯ್ ಮಾಡಿದ ಸ್ನೇಹಿತರು, ಹಿಂತಿರುಗುವಾಗ ಭೀಕರ ಅಪಘಾತ, ಸಾವನ್ನಪ್ಪಿದ ಬಾವಾಬಾಮೈದ. ಮಗಳ ಮದುವೆಗಾಗಿ ಚಿನ್ನಾಭರಣ ಕಳವು, ದೇಗುಲದ ಅರ್ಚಕನಿಗೆ ಗಾಳ, ಸಿನಿಮೀಯ ರೀತಿ ಸ್ಕೆಚ್ ಹಾಕಿದ ಐನಾತಿ ಕಳ್ಳಿ. ವಾಟದ ಹೊಸಳ್ಳಿ ಕೆರೆ ವಿಚಾರ, ಕಾಲ್ನಡಿಗೆ ಜಾಥಾಗೆ ಸಿದ್ಧತೆ, ಮುಖಂಡ ಮಾಳಪ್ಪ. ರೈತನ ಮೇಲೆ ಹಮಾಲಿಗಳ ಹಲ್ಲೆ ಆರೋಪ, ಆಕ್ರೋಶಗೊಂಡ ರೈತರು, ಪೊಲೀಸರ ನಡುವೆ ಮಾತಿನ ಚಕಮಕಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.